ದೇಶಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ದಾವಣಗೆರೆಯಲ್ಲೂ ಸಾಕಷ್ಟು ಜನ ಬೆಳಗಿನಲ್ಲಿ ಕೂಡ ಒಂದು ಸರತಿ ಸಾಲಿನಲ್ಲಿ ಸಾಗರೋಪತಿಯಲ್ಲಿ ಜನ ಬರ್ತಾ ಇದ್ದಾರೆ, ದರ್ಶನವನ್ನು ಪಡ್ತಾ ಇದ್ದಾರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ. ಈಗ ದಾವಣಗೆರೆ ಜಿಲ್ಲಾಧಿಕಾರಿಗಳು ಕೂಡ ಡಾಕ್ಟರ್ ಗಂಗಾಧರ ಸ್ವಾಮಿ ಅವರು ಬಂದಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ ಸರ್, ಅದರಲ್ಲೂ ಕೂಡ ದೇವರ ದರ್ಶನವನ್ನು ಮಾಡಿದ್ದೀರಿ, ಏನು ಅನ್ಸುತ್ತೆ ಸರ್? ಯಾವಾಗಲೂ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲಿ ಶಾಂತಿ ಇರುತ್ತೆ ಅಲ್ಲಿ ಹೋಗ್ಬೇಕಾಗ್ತದೆ. ಯಾವುದೇ ಒತ್ತಡ ಇದ್ರೂ ಕೂಡ ಶಾಂತಿ ಇರೋ ಕಡೆ, ನೆಮ್ಮದಿ ಇರೋ ಕಡೆ ಭಗವಂತನ ಆಶೀರ್ವಾದ ಬೇಕಾಗ್ತದೆ. ಹಾಗಾಗಿ ಇಷ್ಟೊಂದು ಜನ ಇವತ್ತು ಎಲ್ಲರೂ ಏಕಾದಶಿ ದಿನ ಭಗವಂತನ ಆಶೀರ್ವಾದನ ಪಡೀತಾರೆ. ನಾವು ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದೇವೆ ಸರ್. ಈಗ ಏಕಾದಶಿ ಅಂತಂದ್ರೆ ಕೆಲವೊಂದಿಷ್ಟು ವ್ರತಾಚರಣೆ ಆ ಥರ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸರ್, ತಾವು ಏನಾದರೂ ಆ ಥರ ಮಾಡ್ತಾ ಇದ್ರೆ, ಈಗ ಆ ಥರ ಕಟ್ಟುಪಾಡು ಏನಾದರೂ ಹಾಕ್ಕೊಂಡು ಹೋಗಿಲ್ಲ ಅಂತಂದ್ರೆ ಏನಂತ? ನಾನು ಯಾವುದೇ ರೀತಿಯಾದಂಥ ವ್ರತಾಚರಣೆಗಳನ್ನು ಮಾಡೋದಿಲ್ಲ. ಪ್ರತಿ ವಾರ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಒಂದಿನ ಉಪವಾಸ ಮಾಡ್ತೀನಿ ಕೆಲವು ಸಾರಿ, ಈಗಿಲ್ಲಿ ಮಾಡ್ತಾ ಇಲ್ಲ ಅಷ್ಟೇ. ಹಾಗಾಗಿ ಇಂಥ ವ್ರತಾಚರಣೆಗಳಂತೇನಿಲ್ಲ, ದೇವರನ್ನ ಪೂಜೆಯನ್ನು ಪ್ರತಿದಿನವೂ ಮಾಡ್ತೀವಿ. ಹಾಗಾಗಿ ಇದು ಕೂಡ ಇವತ್ತು ಏಕಾದಶಿ ಇರೋದ್ರಿಂದ ವಿಶೇಷವಾಗಿ ದೇವಸ್ಥಾನಕ್ಕೆ ಬಂದಿದೆ. ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಜನತೆಗೆ ಭಗವಂತ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವಿ ಒಳ್ಳೆಯದನ್ನು ಮಾಡಲಿ, ನಮ್ಮೆಲ್ಲ ಜನರು ಸುಭಿಕ್ಷವಾಗಿರಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಅದನ್ನೇ ಬೇಡ್ಕೊಂಡ್ರ ಸರ್ ಜಿಲ್ಲೆಯ ಜನರಿಗೆ? ಎಲ್ಲ ಜಿಲ್ಲೆಯ ಜನತೆಗೆ ಒಳ್ಳೆಯದಾಗಲಿ ಅಂತಲೇ ನಾನು ಬೇಡ್ಕೊಂಡೆ. ಇದಿಷ್ಟು ದಾವಣಗೆರೆ ಜಿಲ್ಲಾಧಿಕಾರಿಗಳ ಮಾತು. ಏನಂದ್ರೆ, ನಾನು ಬಂದೆ, ಎಲ್ಲ ರೀತಿ ಏನು ವ್ರತಾಚರಣೆ ಆ ಥರ ಏನಿಲ್ಲ, ದರ್ಶನಕ್ಕೆ ಬರಬೇಕು, ಎಲ್ಲಿ ಶಾಂತಿ ಇರುತ್ತೋ ಅಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದು ದರ್ಶನವನ್ನು ಪಡೆದೆ, ಜಿಲ್ಲೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಂಡಿದ್ದೇನೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ವಿಜಯ್, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.